संकल्पसिद्धिप्रदायकाय गुरु ब्रह्मा गुरु विष्णु गुरुदेव महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ಕಾರ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕನ್ಯಾ ರಾಶಿಯ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನಮ್ಮ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಅನ್ನೋದು ಮಾಡಿ. ಮೊದಲಿಗೆ ಗ್ರಹ ಸಂಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಸೂರ್ಯನು ನಿಮ್ಮ ರಾಶಿಯಲ್ಲಿ 8ನೇ ಮನೆಯಲ್ಲಿ ಇರೋದರಿಂದ ಸ್ವಲ್ಪ ಅಡೆತಡೆ ಅನ್ನೋದು ಬರುತ್ತದೆ. ನಿಮ್ಮ ರಾಶಿಯಲ್ಲಿ ಬುಧ ಬಲನಾಗಿ ಇರೋದರಿಂದ ಎಂಥದ್ದೇ ಕಷ್ಟವಿದ್ದರೂ ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಆಚೆ ಅನ್ನೋದು ಬರ್ತೀರಾ. ನಿಮ್ಮ ರಾಶಿಯಲ್ಲಿ ಕೇತು ಇರೋದರಿಂದ ನಿಮ್ಮ ಜೀವನ ಏನೋ ಒಂಥರ ಖಾಲಿ ಅನ್ನೋ ರೀತಿಯಲ್ಲಿ ಭಾಸವಾಗುತ್ತದೆ. ಇನ್ನು ವೃತ್ತಿ ಹಾಗೂ ಉದ್ಯೋಗದ ಬಗ್ಗೆ ನೋಡೋ ಹಾಗಿದ್ರೆ, ಆಫೀಸಿನಲ್ಲಿ ಕೆಲಸದ ಒತ್ತಡ ಜಾಸ್ತಿ ಇರುತ್ತದೆ. ಸಣ್ಣ ತಪ್ಪುಗಳಿಗೆ ನಿಮ್ಮ ಮೇಲಧಿಕಾರಿಗಳು ಅಥವಾ ನಿಮ್ಮ ಬಾಸ್ಗಳ ಕೈಯಿಂದ ಬಯಸ್ಕೊಳ್ಳುವಂತಹ ವಿಚಾರವಿದೆ. ನಿಮ್ಮ ಫ್ರೆಂಡ್ಸ್ ಆದ ವ್ಯಕ್ತಿಗಳು ನಿಮ್ಮ ಕಾಲು ಎಳೆಯೋದಕ್ಕೆ ತುಂಬ ಪ್ರಯತ್ನ ಪಡ್ತಾರೆ ಹಾಗೂ ಅತಿಯಾದ ನಂಬಿಕೆ ಬೇರೆಯವರಲ್ಲಿ ಬೇಡ. ಈಗಿರುವಂತಹ ಕೆಲಸವನ್ನು ಬಿಡಲಿಕ್ಕೆ ಹೋಗಬೇಡಿ. ಏಪ್ರಿಲಿನ ನಂತರ ನಿಮಗೆ ಒಳ್ಳೆಯ ಆಫರ್ ಅನ್ನೋದು ಬರಬಹುದು. ಇನ್ನು ವ್ಯವಹಾರದ ಬಗ್ಗೆ ನೋಡೋ ಹಾಗಿದ್ರೆ, ವ್ಯಾಪಾರದಲ್ಲಿ ಲಾಭ ಇರುತ್ತದೆ, ಆದರೆ ನೀವು ಅಂದ್ಕೊಳ್ಳೋಷ್ಟು ಸ್ಪೀಡ್ ಅನ್ನೋದು ಇರೋದಿಲ್ಲ. ನಿಮಗೆ ಬರಬೇಕಾಗಿರುವಂಥದ್ದು ಹಣ ಲೇಟಾಗಿ ಸಿಗುತ್ತದೆ. ಹೊಸ ಬಿಸ್ನೆಸ್ ಪ್ಲ್ಯಾನ್ ಏನಾದರೂ ಇದ್ದರೆ ಈ ತಿಂಗಳ ಕೊನೆಯಲ್ಲಿ ಪ್ರಯತ್ನವನ್ನು ಪಡಿ. ಇನ್ನು ಆರ್ಥಿಕ ಒಂದು ವಿಷಯವನ್ನು ನೋಡೋ ಹಾಗಿದ್ರೆ, ನಿಮಗೆ ಅನಿರೀಕ್ಷಿತ ಹಾಸ್ಪಿಟಲ್ನ ಖರ್ಚು ಜಾಸ್ತಿ ಬರಬಹುದು. ಈ ತಿಂಗಳು ಯಾರಿಗೂ ಕೂಡ ಸಾಲವನ್ನು ಕೊಡ್ಲಿಕ್ಕೆ ಹೋಗಬೇಡಿ. ಕೊಟ್ಟರೆ ವಾಪಸ್ಸು ಬರೋದು ಡೌಟ್. ಕಮಿಷನ್ ಆಧಾರಿತ ಕೆಲಸಗಳನ್ನ ಮಾಡೋದ್ರಿಂದ ಒಳ್ಳೆ ಉತ್ತಮವಾದ ಆದಾಯ ಸಿಗುತ್ತದೆ. ಇನ್ನು ಪ್ರೀತಿ ಹಾಗೂ ಕುಟುಂಬದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಹಳೆಯ ವಿಚಾರವನ್ನ ಕೆದಕಿ ಗಲಾಟೆಯನ್ನ ಮಾಡಲಿಕ್ಕೆ ಹೋಗಬೇಡಿ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಟೆನ್ಷನ್ ಅನ್ನೋದು ಕಾಡಬಹುದು. ಪ್ರೇಮಿಗಳ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗುವಂಥದ್ದು ಚಾನ್ಸಸ್ ತುಂಬ ಇದೆ. ಮಾತು ಕಡಿಮೆ ಇರಲಿ, ಪ್ರೀತಿ ಜಾಸ್ತಿ ಇರಲಿ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕಾಣಬಹುದು. ನಿಮಗೆ ನೀರು ಹಾಗೂ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವಿರಲಿ. ಓವರ್ ಥಿಂಕಿಂಗ್ ಅನ್ನೋದು ಮಾಡಬೇಡಿ, ತಲೆನೋವು ಬರಬಹುದು. ದಿನಕ್ಕೆ 15 ನಿಮಿಷ ಪ್ರಾಣಾಯಾಮ ಮಾಡಿ ನಿಮ್ಮ ಆರೋಗ್ಯಕ್ಕೆ ಉತ್ತಮವಾದ ವಿಚಾರ. ನಿಮ್ಮ ರಾಶಿಯ ಒಂದು ಪರಿಹಾರದ ಮಾರ್ಗವನ್ನು ನೋಡೋ ಹಾಗಿದ್ರೆ, ಪ್ರತಿದಿನ ವಿಷ್ಣು ಸಹಸ್ರನಾಮವನ್ನ ಪಠಿಸಿ. ಬುಧವಾರದಂದು ಹಸಿರು ಬಣ್ಣದ ವಸ್ತುಗಳನ್ನ ಅಥವಾ ಆಹಾರವನ್ನ ದಾನವನ್ನ ಮಾಡಿ. ಪ್ರತಿ ಶನಿವಾರ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಭೇಟಿಯನ್ನು ನೀಡಿ. ಒಟ್ಟಾರೆಯಾಗಿ ಇದಾಗಿದ್ದು ಕನ್ಯಾ ರಾಶಿಯ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋ ಲೈಕ್ ಕೊಟ್ಟು ನಮ್ಮ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಅನ್ನೋದು ಮಾಡಿ. ಹಾಗೂ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಸಹ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಧನ್ಯವಾದಗಳು.